ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಗೆ ಅಣ್ಣ, ಅಮ್ಮ ಮತ್ತು ನನ್ನ ಸೊಸೆ ಭೂವಿ 3 ಜನ ಬಂದಿದ್ದರು ಊರಿಂದ. ಹಂಗಾಗಿ ನೋಡಿ, ಇಲ್ಲಿ ನಮ್ಮ ಅಣ್ಣ ಬಂದರೆ ಫುಲ್ ಇವರಿಗೆ ಖುಷಿ, ಆಟ ಆಡಿಸ್ತಾನೆ ಚೆನ್ನಾಗಿ. 3 ಜನ ಸೇರ್ಕೊಂಡು ನಮ್ಮ ಅಣ್ಣನ ಜೊತೆ ಇಲ್ಲಿ ಆಟ ಆಡ್ತಾಯಿದ್ದಾರೆ, ಕ್ರಿಕೆಟ್ ಆಡ್ತೀವಿ ಅಂತ. ಮನೆ ತುಂಬ ಆಟ ಸಾಮಾನೆಲ್ಲ ಹರಡ್ಕೊಂಬಿಟ್ಟು ಹಿಂಗೆ ಆಟ ಆಡ್ತಾಯಿದ್ದಾರೆ ನೋಡಿ. ಅಲ್ಲಿ ಪಕ್ಕದಲ್ಲಿ ದಿವಾನ ಮೇಲೆ ನಮ್ಮಮ್ಮ ಮಲಗಿದ್ರು, ಅವಾಗ ತಾನೇ ಬಂದಿದ್ರಲ್ವ, ಹಂಗಾಗಿ ಅವ್ರದ್ದು ಆಟ ಎಲ್ಲ ಮುಗಿಸ್ಕೊಂಡು ಇವಾಗ ಸಂಜೆ ಮೇಲೆ ಉಪ್ಪಿನಕಾಯಿ ಮಾಡಬೇಕು ಅಂತ, ಸ್ವಲ್ಪ ಮಾವಿನಕಾಯಿ ಇದ್ದು ಮನೆಯಲ್ಲಿ ಉಪ್ಪಿನಕಾಯಿ ಮಾಡಬೇಕು ಅಂತ ನಮ್ಮಮ್ಮ ಎಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಒಂದು 4 ಗಂಟೆ ಆಗಿತ್ತು ಸಂಜೆ ಆಮೇಲೆ. ನೋಡಿ, ಇಲ್ಲಿ ಮಾವಿನಕಾಯಿ ಎಲ್ಲ ನೀಟಾಗಿ ತೊಳ್ಕೊಂಬಂದು ಹಿಂಗೆ ಉದ್ದುದ್ದ ಹಿಂಗೆ ಕಟ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಮಲಗಿದ್ರು ಮಕ್ಕಳು. ನೋಡಿ, ಇವಾಗ ಎದ್ದು ಬಂದು ನಮ್ಮಮ್ಮ ಇಲ್ಲಿ ಮಾವಿನಕಾಯಿ ಕೊಯ್ತಾ ಇದ್ದರೆ ಕುತ್ಕೊಂಡಿದ್ದಾರೆ ತಿನ್ನಕ್ಕಂತ. ಒಂದು ಯಾವುದೋ ಸ್ವಲ್ಪ ಹಣ್ಣಾಗಂಗಾಗಿತ್ತು, ಅದನ್ನು ಕೊಟ್ಟಿದ್ದಾರೆ, ಇಲ್ಲಿ ತಿಂತಾಯಿದ್ದಾರೆ ನೋಡಿ. ಹಿಂಗೆ ಉದ್ದುದಕ್ಕೆ ಹಿಂಗೆ ಕಟ್ ಮಾಡಬೇಕು. ಹಿಂಗೆ ಕಟ್ ಮಾಡಿ ಇದನ್ನು ಒಂದು 2 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. ಅಂದರೆ ಸ್ವಲ್ಪ ಹಂಗೆ ನೋಡಿ, ಹಿಂಗೆ ಬಾಡಿರಬೇಕು. ಒಂದು ಚೂರು ಒಳಗಡೆ ಹಂಗೆ ಇರುತ್ತಲ್ಲ, ಅದು ಹಂಗೆ ಇರಬೇಕು. ಸ್ವಲ್ಪ ನೋಡಿ, ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಒಣಗಿದ್ರೆ ಸಾಕು, ಪೂರ್ತಿ ಒಣಗಿರಬಾರ್ದು, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದು 2 ದಿನ ಒಣಗಿಸಿದ್ದು ಸ್ವಲ್ಪ ಹೊತ್ತು. ನೋಡಿ, ಇವಾಗ ಇದು ಎಲ್ಲ ಸ್ವಲ್ಪ ಕರೆಕ್ಟಾಗಿ ಒಣಗಿತ್ತಲ್ವ, ಹಂಗಾಗಿ ಇದಕ್ಕೆ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಇಷ್ಟೇ ಸಿಂಪಲ್, ಇದಕ್ಕೇನು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ. ಈ ಉಪ್ಪಿನಕಾಯಿಗೆ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿಯಾಗಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಹಿಂಗು ಹಾಕ್ಕೊಬೇಕು, ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ, ಇವಾಗ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಮಿಕ್ಸ್ ಮಾಡಿ ಇಕ್ಕಿದ್ವಲ್ಲ ಮಾವಿನಕಾಯಿ, ಉಪ್ಪು ಖಾರ ಎಲ್ಲ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಒಂದು 3 ದಿನ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಹಂಗೆ ನೀಟಾಗಿಟ್ಟು ಬೆಳಗ್ಗೆ ಸಂಜೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ. ಇದು ನಮ್ಮೂರ ಸೈಡ್ ಹಿಂಗೆ ಮಾಡ್ತಾರೆ ಉಪ್ಪಿನಕಾಯಿ. ಎಷ್ಟೊಂದು ಥರ ಉಪ್ಪಿನಕಾಯಿ ಮಾಡ್ತಾರೆ, ಅದರಲ್ಲಿ ಇದು ಒಂದು ನೋಡಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿದಾರಲ್ವ, ಇದನ್ನು ಒಂದು ಬಾಕ್ಸ್ ಹಾಕಿ ಇವಾಗ ಎತ್ತಿಡ್ತೀನಿ. ಒಂದು 3 ದಿನ ಹಿಂಗೆ ಮಿಕ್ಸ್ ಮಾಡಬೇಕು, ಬೆಳಗ್ಗೆ ಸಂಜೆ. ಆವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿಯುತ್ತೆ, ಆವಾಗ ತಿನ್ನೋಕೆ ಚೆನ್ನಾಗಿರುತ್ತೆ. ಇದು ಊಟದ ಜೊತೆ ಅಲ್ಲದೆ ಹಂಗಂಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ತುಂಬ ಸಿಂಪಲ್ಲು, ಏನು ಚೆನ್ನಾಗಿರುತ್ತೋ ಅಂತ ಅನ್ನಿಸ್ಬೋದು, ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಜ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟ ಆಗುತ್ತೆ ಈ ಉಪ್ಪಿನಕಾಯಿ. ಮತ್ತು ಎಷ್ಟು ದಿನ ಇಟ್ಟರು ಏನೂ ಆಗಲ್ಲ ಇದು. ನೋಡಿ, ಒಂದು 3 ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಕರೆಕ್ಟಾಗಿ ಆಗಿದೆ ಅಂತ. ಸಖತ್ ಈಸಿ, ಯಾರು ಬೇಕಾದರೂ ಮಾಡ್ಕೊಬೋದಲ್ವ ಈ ಉಪ್ಪಿನಕಾಯಿ. ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಗೊತ್ತಲ್ವ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.